ಇನ್ನೊಂದು ಕಡೆ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿರುವ ಈ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ದಾಳಿಯ ಸಂಭಾವ್ಯತೆ ಕೆಲವು ಕಡೆ ಸಾಧ್ಯತೆಗಳಿದೆ. ಕರಾವಳಿ ಕರ್ನಾಟಕದ ಕರಾವಳಿ ಭಾಗ ಅರಬ್ಬಿ ಸಮುದ್ರದಲ್ಲಿ ದಾಳಿಯಾಗುವ ಸಾಧ್ಯತೆ ಇರೋದ್ರಿಂದ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಪೊಲೀಸರು ವಿಶೇಷ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಕಾರಾವರದ ಕದಂಬ ನೌಕಾನೆಲೆ ಬಹಳ ಪ್ರಮುಖವಾದ ನೌಕಾನೆಲೆ ಮತ್ತು ಹಲವು ಅಂತಾರಾಷ್ಟ್ರೀಯ ಹಡಗುಗಳು ಬಂದು ನಿಲ್ಲುವ ಮತ್ತೊಂದು ಬಿಟ್ಟು ಸ್ಟಾಪ್ ಮಾಡುವಂಥ ಒಂದು ನೌಕಾನೆಲೆ. ಅಲ್ಲಿ ಅಪರಿಚಿತರ ಮೇಲೆ ಕಣ್ಣಿಡಿ, ಪರಿಚಯ ಇಲ್ಲದೆ ಇರೋರು ಅವ್ರ ಮೇಲೆ ಕಣ್ಣಿಡಬೇಕು. ಚೀನಾ ಮತ್ತು ಪಾಕಿಸ್ತಾನದ ಯಾವುದೇ ಅಧಿಕಾರಿಗಳಿಗೆ ಅಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಮೀನುಗಾರರ ಮೂಲಕ ಮಾಹಿತಿಯನ್ನು ಹಾಕಿ ಸಂಗ್ರಹಿಸ್ತಾ ಇದೆ. ಯಾವುದಾದ್ರೂ ಅಪರಿಚಿತ ಬೋಟ್ಗಳು, ಅಪರಿಚಿತ ದೋಣಿಗಳೇನಾದರೂ ಸಮುದ್ರದಲ್ಲಿ ಕಂಡು ಬಂದರೆ ಅದನ್ನು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಪ್ರಯಾಣಿಸುವಂಥ ಎಲ್ಲ ಪ್ರಯಾಣಿಕರ ತಪಾಸಣೆ ಮಾಡಲಾಗ್ತಿದೆ. ಅವರು ತೆಗೆದುಕೊಂಡು ಹೋಗ್ತಾ ಇರುವಂಥ ಬ್ಯಾಗ್ಗಳು ಅದೆಲ್ಲ ಅದರಲ್ಲಿ ಏನಿದೆ ಅನ್ನೋದನ್ನು ಖುದ್ದು ಅಧಿಕಾರಿಗಳೇ ನಿಂತು ಪರಿಶೀಲನೆ ನಡೆಸ್ತಿದ್ದಾರೆ. ಅದಲ್ಲದೆ ಡೀಪ್ ಸಿ ಫಿಶಿಂಗನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಡೀಪ್ ಸಿ ಫಿಶಿಂಗ್ನಲ್ಲಿ ಅಥವಾ ಡೀಪ್ ಸಿನಲ್ಲಿ ಯಾವುದಾದ್ರೂ ಅನುಮಾನಾಸ್ಪದ ಓಡಾಟ ಇರುವಂತಹ ಹಡಗುಗಳು, ಬೋಟುಗಳು, ದೋಣಿಗಳು ಕಾಣಿಸಿದ್ರೆ ಆ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಲಾಗಿದೆ. ಅನುಮಾನಾಸ್ಪದವಾಗಿ ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾಕಂದರೆ ಕರಾವಳಿ ಮುಖಾಂತರ, ಕರಾವಳಿಯ ಸಮುದ್ರ ಮಾರ್ಗ, ಜಲಮಾರ್ಗದ ಮುಖಾಂತರ ಸಂಭಾವ್ಯ ದಾಳಿಯಾಗುವ ಸಾಧ್ಯತೆಗಳಿರಬಹುದು ಅಥವಾ ಭಾರತದ ಒಳಗೆ ನುಸುಳುವ ಪ್ರಯತ್ನ ಮಾಡಬಹುದು. ನಿಮ್ಗೆ ಗೊತ್ತಿದೆ, ಮುಂಬೈನಲ್ಲಾದಂಥ ದಾಳಿ ಸಮುದ್ರ ಮಾರ್ಗವಾಗಿ ಅವರು ಬಂದರು. ಸಮುದ್ರದ ಮಧ್ಯದವರೆಗೂ ಕೂಡ, ಅಂದರೆ ಇಂಟರ್ನ್ಯಾಷನಲ್ ವಾಟರ್ಸ್ವರೆಗೂ ಕೂಡ ಪಾಕಿಸ್ತಾನದ ಬೋಟ್ನಲ್ಲಿ ಬಂದು ಆಮೇಲೆ ಮತ್ತೊಂದು ಬೋಟ್ ಅವ್ರಿಗೋಸ್ಕರ ಸ್ಪೆಷಲಾಗಿ ರೆಡಿ ಆಗಿತ್ತು. ಆ ರೀತಿ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಕರಾವಳಿ ಕಾವಲು ಪಡೆ ಬಂದೋಬಸ್ತನ್ನು ಕೈಗೊಂಡಿದೆ.